ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಹೋಟೆಲ್ ಸ್ಟೈಲ್ನಲ್ಲಿ ಚಿಕನ್ ಪಲಾವ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಚಿಕನ್ ಪಲಾವ್ಗೆ ಬೇಕಾಗಿರುವ ಸಾಮಗ್ರಿಗಳನ್ನೆಲ್ಲ ನೋಟ್ ಮಾಡಿ ಇಟ್ಕೊಂಡಿರೋಣ. ಫಸ್ಟು ಚಿಕನ್ ಪಲಾವ್ಗೆ ಬೇಕಾಗಿರೋದು ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕಾಳುಮೆಣಸು ಮತ್ತು ಪುದೀನ, ಚಕ್ಕೆ, ಲವಂಗ, ಧನಿಯಾ ಪುಡಿ, ಶುಂಠಿ ಮತ್ತು ಬೆಳ್ಳುಳ್ಳಿ. ಇದಿಷ್ಟು ರುಬ್ಬಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋಣ. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆಗೆ ಉದ್ದುದ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಆಮೇಲೆ ಟೊಮೆಟೊ ಆಪ್ಷನ್, ಬೇಕಾದರೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಒಗ್ಗರಣೆಗೆ ಬೇಕಾಗಿರೋ ಐಟಮ್ಸ್ಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿರೋ. ನೆಕ್ಸ್ಟ್ ನಾನು ಲಾಸ್ಟಲ್ಲಿ ಹೇಳ್ತೀನಿ ಒಗ್ಗರಣೆ ಹಾಕಿದಾಗ. ಮತ್ತು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವ ಚಿಕನ್ನು ಮತ್ತು 20 ನಿಮಿಷ ನೆನೆಸಿರುವ ಅಕ್ಕಿ ಮತ್ತು ಕಲ್ಲುಪ್ಪು. ನಾನು ಕಲ್ಲುಪ್ಪು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಒಗ್ಗರಣೆಗೆ ಫಸ್ಟು ಎಣ್ಣೆ ರೆಡಿ ಮಾಡಿ ಇಟ್ಕೊಂಡಿರೋಣ. ಇದೆಲ್ಲ ಮಸಾಲೆಗೆ ಬೇಕಾಗಿರೋ ಐಟಮ್ಸ್ಗಳನ್ನೆಲ್ಲ ಹೇಳ್ತಾ ಇದ್ನಲ್ಲ, ಇದೇ ಟ್ರಿಕ್ಸು. ಇದೇನು ಅಂತಂದರೆ, ಚೆನ್ನಾಗಿ ಕಾದಿರೋ ಎಣ್ಣೆಗೆ ಏನೇನು ಐಟಮ್ಸ್ ಹಾಕಿದ್ದೀನಿ ಅಂತ ಈಗ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಫಸ್ಟು ಪಲಾವ್ ಎಲೆ, ಮರಾಠ ಮೊಗ್ಗು, ಕಸ್ತೂರಿ ಮೇಥಿ, ಸೋಂಪು ಮತ್ತು ಚಕ್ಕೆ, ಲವಂಗ ಹಾಕಿ ಚೆನ್ನಾಗಿ ಹುರಿಬೇಕು. ಇದೇ ಪಲಾವ್ಗೆ ಒಂಥರ ಟೇಸ್ಟ್ ಕೊಡೋದು. ನೆಕ್ಸ್ಟ್ ಇದಕ್ಕೆ ಉದ್ದುದ ಹೆಚ್ಚಿರೋ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಟೊಮೆಟೊ ಆಪ್ಷನ್, ಕೆಲವರು ಟೊಮೆಟೊ ಇಷ್ಟಪಡ್ತಾರೆ, ಕೆಲವರು ಟೊಮೆಟೊ ಇಷ್ಟಪಡೋದಿಲ್ಲ. ಬೇಕಾದ್ರೆ ಹಾಕ್ಬೋದು, ಇಲ್ಲದೆ ಹೋದರೆ ಪರವಾಗಿಲ್ಲ, ರುಬ್ಬಕ್ಕೆ ಹಾಕ್ಬಿಡ್ಬೋದು. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಹುರಿಬೇಕು. ಇದು ಹುರಿದ ನಂತರ ತೊಳೆದು ಹೆಚ್ಚಿಟ್ಕೊಂಡಿರುವಂತಹ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಚಿಕನ್ ಹಾಕಬೇಕು. ನಾವು ಒಗ್ಗರಣೆಗೆ ಚಿಕನ್ ಹಾಕೋಬೇಕು. ಯಾಕೆ ಅಂದರೆ ಹಸಿ ವಾಸನೆ ಇರೋದ್ರಿಂದ ಚಿಕನ್ನ ನೀವು ಲಾಸ್ಟಲ್ಲಿ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಚಿಕನ್ ಪಲಾವು ಟೇಸ್ಟ್ ಕೊಡಲ್ಲ. ಏನಿದ್ರೂ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಹುರಿಬೇಕು. ಈ ಥರ ಹುರಿತಾನೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಅದು ನೀರು ಬಿಟ್ಕೋತಾ ಇರುತ್ತೆ. ಆ ಥರ ನೀರು ಬಿಟ್ಕೊಂಡ್ರೆ ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿನ ಹಾಕಬೇಕು. ಅರಿಶಿನ ಹಾಕಿ ಚೆನ್ನಾಗಿ ಇದು ಮಾಡೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ನೆಕ್ಸ್ಟ್ ಇದು ಹಾಕಿ ಚೆನ್ನಾಗಿ ಹುರಿತಾ ಇರ್ತೀವಿ. ಹುರಿಬೇಕು, ಚೆನ್ನಾಗಿ ಹುರಿದಷ್ಟು ರುಚಿ ಹೆಚ್ಚಾಗುತ್ತೆ. ಇದು ಹುರಿದ ನಂತರ ನಾವೇನು ಮಾಡಬೇಕು, ಒಂದು ಅರ್ಧ ಹಿಡಿಯಷ್ಟು ಕಲ್ಲುಪ್ಪು ಹಾಕಬೇಕು. ನಾನು 2 ಪಾವ್ ಅಕ್ಕಿಗೆ ಒಂದು ಅರ್ಧ ಹಿಡಿಯಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಅದಕ್ಕೆ 1 ಸ್ಪೂನ್ನಷ್ಟು ಗರಂ ಮಸಾಲೆ ಪೌಡರ್ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಪೌಡರ್ ತುಂಬ ಟೇಸ್ಟ್ ಇರುತ್ತೆ, ರುಚಿ ಹೆಚ್ಚಾಗುತ್ತೆ. ಇದೆಲ್ಲ ಹಾಕಿ ಚೆನ್ನಾಗಿ ಹುರಿಬೇಕು. ಇದು ಹುರಿತಾ ಇದ್ದರೆ ನೀರು ಅಲ್ಲಿ ಬರ್ತಾಯಿದೆ ನೋಡಿ ಒಂಚೂರು. ಆ ಥರ ನೀರು ಬಿಟ್ಕೊಂಡ್ರೆ ಚಿಕನ್ನಲ್ಲಿ ಅದು ಚೆನ್ನಾಗಿ ಬೇಯ್ತಿದೆ ಅಂತ ಅರ್ಥ. ನೆಕ್ಸ್ಟು ರುಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನು ಫಸ್ಟೇ ಹೇಳಿದ್ನಲ್ಲ ಐಟಮ್ಸ್, ಅವೆಲ್ಲ ಹಾಕ್ಕೊಳ್ಳೋಣ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಚಕ್ಕೆ, ಲವಂಗ, ಕಾಳುಮೆಣಸು, ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕ್ಕೋಬೋದು. ನೆಕ್ಸ್ಟ್ ಇದಕ್ಕೆ ಕಾಯಿ ಆಪ್ಷನ್ನು, ಕಾಯಿ ಬೇಕಾದ್ರೆ ಹಾಕ್ಕೋಬೋದು, ಬೇಡದೆ ಹೋದ್ರೆ ಬೇಡ. ನಾನು ಕಾಯಿನ ಹಾಕಲಿಲ್ಲ, ಕೆಲವೊಂದೊಂದಕ್ಕೆ ಹಾಕ್ತೀನಿ, ಕೆಲವೊಂದೊಂದಕ್ಕೆ ಹಾಕೋದಿಲ್ಲ. ಧನಿಯಾ ಪುಡಿ ಲಾಸ್ಟಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡೋಣ. ಒಂಚೂರು ನೀರು ಹಾಕಿ, ತುಂಬ ತರಿನೂ ಬೇಡ, ತುಂಬ ನೈಸು ಬೇಡ, ಆ ಥರ ನೀಟಾಗಿ ರುಬ್ಬಿಟ್ಕೋಬೇಕು. ಈ ಥರ ರುಬ್ಬಿಟ್ಕೊಂಡು ಒಗ್ಗರಣೆ ಹಾಕ್ತೀವಲ್ಲ ಆವಾಗಲೇ ಹಾಕಬೇಕು. ಒಗ್ಗರಣೆಲೇ ಇದೂ ಚೆನ್ನಾಗಿ ಫ್ರೈ ಥರ ಮಾಡಬೇಕು. ನೀರು ಹಾಕಕ್ಕೆ ಹೋಗಬೇಡಿ ಜಾಸ್ತಿ, ನೀಟಾಗಿ ಫ್ರೈ ಮಾಡಿ. ನೆಕ್ಸ್ಟ್ ಎಲ್ಲನೂ ಅಕ್ಕಿ ನೆನೆಸಿಟ್ಟಿರ್ತೀವಲ್ಲ, ಅಕ್ಕಿ ಆಮೇಲೆ ಮಸಾಲ ಎಲ್ಲನೂ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ನೀವು ವೆಯ್ಟ್ ಮಾಡಬೇಕು. ಕುಕ್ಕರಲ್ಲಾರು ಆಗಿರಲಿ ಅಥವಾ ತಪ್ಪಲೆಲ್ಲಾರು ಮಾಡಿರಲಿ, ನೀವು ಒಂದು ಕುದಿ ಬಂದ ತಕ್ಷಣವೇ ಅದ್ರ ಮೇಲೆ ಪ್ಲೇಟ್ ಮುಚ್ಚಬೇಕು ಅಥವಾ ಕುಕ್ಕರ್ ವಿಜಿಲ್ ಹಾಕಬೇಕು. ಆವಾಗ ಒಳ್ಳೆ ಟೇಸ್ಟ್ ಬರುತ್ತೆ. ವಿಜಿಲ್ ಹಾಕೋದಾದರೆ 2 ವಿಜಿಲ್ ಆದರೆ ಸಾಕು, ತುಂಬ ಇದಾಗ್ಬಿಡುತ್ತೆ. ಇಷ್ಟು ಮಾಡಿ ರೆಡಿ ಮಾಡಿದ್ರೆ ರುಚಿಕರವಾಗಿ ಹೋಟೆಲ್ ಸ್ಟೈಲ್ನಲ್ಲಿ ಚಿಕನ್ ಪಲಾವ್ ರೆಡಿಯಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಮನೇಲಿರೋರಿಗೆಲ್ಲ ಮಾಡಿಕೊಡಿ. ಅದ್ರ ಜೊತೆಗೆ ಒಂಚೂರು ಈರುಳ್ಳಿ, ಕಬಾಬು, ಮೊಟ್ಟೆ ಈ ಥರ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಟು ಆಲ್.